ಸುಂದರವಾಗಿದ್ದಾಳೆ ಆ ಸಹನ. ಅವಳನ್ನ ಹೇಗಾದ್ರೂ ಮಾಡಿ ನನ್ನವಳನ್ನ ಮಾಡ್ಕೊಳ್ಳೇಬೇಕು. ಸಹನ, ನೀನನ್ನು ಬೇಕು ಸಹನ. ನೀನಿಲ್ಲದೆ ನನ್ನ ಜೀವನ ಸಾಧ್ಯ ಸಹನ. ಇಲ್ಲ, ಸಾಧ್ಯನೇ ಇಲ್ಲ. ನೀನನ್ನ ಹೇಗಾದ್ರೂ ಮಾಡಿ ಪಡೆದೇ ಪಡ್ಕೊತೀನಿ. ನೀನು ನನ್ನ ಪತಿಯಾಗಿ ಸ್ವೀಕರಿಸಿದರೆ ಹಣದ ಸುಪ್ಪತ್ತಿಗೆ ಮೇಲೆ ಒದಗಿಸಿ ಸುಖದಿಂದ ನೋಡುತ್ತೇನೆ. ಸಹನ, ನೀನು ಬಾಯಿಂದ ಒಂದ್ಸಲ ಅದು ಆರ್ಯ ಐ ಲವ್ ಯು ಅಂದ್ರೆ ನನ್ನ ಜೀವನ ಸಾರ್ಥಕ ಕಣೆ, ಸಾರ್ಥಕ. ಲವ್ ಯು ಸಹನ, ಲವ್ ಯು. ಅದೇನಂದ್ರೆ ಸರ್, ನಿನ್ನೆ ರಾತ್ರಿ ದುಬೈಗೆ ಕಳಿಸಿದ ಮಾಲ್ ನಗರ ಬಸ್ ನನ್ನ ಹತ್ರನೇ ಇತ್ತು. ಅದನ್ನೇ ಕೊಟ್ಟು ಹೋಗೋಣ
ಅಷ್ಟೇ ತಾನೆ. ಇದು ತಗೋ, ಸ್ವಲ್ಪ ಜಾಸ್ತಿನೇ ಇದೆ, ಆದರೆ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಹಾ ಆಯ್ತು ಬಾಯ್, ನಾನಿನ್ನು ಬರ್ತೀನಿ. ಓಕೆ. ಗಾಡಿ तो ठीक कर दिया. ನಮ್ಮ ಲಾರಿಯನ್ನು ಹಿಡಿಯುವಷ್ಟು ಧೈರ್ಯನ ಆಡಿಸಿಗೆ. ಆ ಡಿಸ್ಗೆ ಸರಿಯಾಗಿ ನಮ್ಮ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ಯಾರು ಬರ್ತಿದ್ದಾರೆ ನೋಡಿ ಕಡೆ. ಡಿಸಿ ಸಾಹೇಬರು, ಡಿಸಿ ರಚನೆ ಯಾವಾಗ ಹಿಂದಿಗೆ ಬಂದಿರುವಾಗ ನಿಮಗೆ ಮೊದಲ ವಿಷಯ ಈ ಊರಿನ ಹೊಣೆ ಬರೋಬ್ಬರಿಯೋ ಬ್ರಹ್ಮನು ನಾನೇ, ಅಳು ಸಾಕು ಯಮನು ನಾನೇ. ಅದಕ್ಕೆ ನನಗೆ ಮೊದಲು ಗೊತ್ತಾಗತ್ತೆ, ಆಮೇಲೆ ಬೇರೆ ಗೊತ್ತಾಗತ್ತೆ. ಡಿಸಿ ಸಾಹೇಬ್ರೆ, ನಾವು ಹೇಳಿದಂತೆ ನೀವು ಕೇಳಿದ್ರೆ ನಿಮಗೆ ಸರ್ಕಾರ ಕೊಡುವುದಕ್ಕಿಂತ 2 ಪಟ್ಟು ಜಾಸ್ತಿ ಸಂಬಳ ನಾನು ಕೊಡುತ್ತೇನೆ. ನೋಡಿ, ವಿಚಾರ ಮಾಡಿ. ಹಣ ಮಾಡ್ಬೇಕಂತ ನಾನು ಈ ಹುದ್ದೆಗೆ ಬಂದಿಲ್ಲ ಮಿಸ್ಟರ್ ಹರ್ಷವರ್ಧನ್. ಜನರ ಸೇವೆಗಾಗಿ ನಾನು ಈ ಹುದ್ದೆಗೆ ಬಂದಿರುವೆ. ನೀನು ಎಲ್ಲವನ್ನು ಹಣದಿಂದಲೇ ಕೊಂಡುಕೊಳ್ಳಬಹುದೆಂದರೆ ಅದು ನಿನ್ನ ಭ್ರಮೆ ಮಿಸ್ಟರ್ ಹರ್ಷವರ್ಧನ್. ಏನಿಲ್ಲ, ತಮಾಷೆ ಮಾಡಬೇಕಿಸಿ. ನಿಮ್ಮಂತ ನೆಲಸತ್ತ ನಾಮರ ಜೊತೆ ತಮಾಷೆ ಮಾಡಲು ನನಗೇನು ಹುಚ್ಚಿ ಇಟ್ಟ ಮಿಸ್ಟರ್ ಹರ್ಷವರ್ಧನ್. ನಾನು ಸಾಕ್ಷಿ ಸಮೇತ ನೀವು ಕಳ್ಳ ಸಾಗಣೆಗಾಗಿ ಗಂಧ ನಮ್ಮನ್ನು ಸಾಗಿಸುತ್ತಿದ್ದರೆಂದು ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿರುವೆ. ತಪ್ಪು ಮಾಡ್ತಾ ಇದ್ದೀರಾ ಡಿಸಿ ಸಾಹೇಬ್ರೆ, ತಪ್ಪು ಮಾಡ್ತಾ ಇದ್ದೀರಾ. ನಾನು ಯಾರು, ನನ್ನ ಪವರ್ ಏನು ಅಂತ ನಿಮಗೆ ಗೊತ್ತಿಲ್ಲ. ನಾನು ಬೆಂಕಿ ಇದ್ದ ಹಾಗೆ. ನನ್ನನ್ನು ಎದುರು ಹಾಕಿ ಬಂದರೆ ಸುಟ್ಟು ಭಸ್ಮ ಆಗಿದ್ರೆ ನೀನು ಬೆಂಕಿಯಾದರೆ ನಾನು ನೀರು. ಆ ಬೆಂಕಿಯಲ್ಲಿ ನೀರು ಹಾಕಿ ಹೇಗೆ ಆರಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಮಿಸ್ಟರ್ ಹರ್ಷವರ್ಧನ್. ಡಿಸಿ, ನಮ್ಮಂತರ ಹಿಡಿಯೋಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಫಾರೆಸ್ಟ್ ಆಫೀಸರ್ ಇದೆ. 100 ಜನ ಇರ್ತಾರೆ. ನಮ್ಮನ್ನ ಸೇಫ್ ಮಾಡೋಕೆ ಇದು ಬರೀ ಪೊಲೀಸ್ ಲೆವೆಲ್. ಇದಕ್ಕಿಂತ ಇನ್ನೊಂದು ಇದೆ, ಪೊಲಿಟಿಷಿಯನ್ಸ್ ಲೆವೆಲ್. ಸರ್, ನಾನು ಜೈಲಲ್ಲಿ ಇರ್ತೀನಿ ಅನ್ನೋ ಜೈಲಲ್ಲಿ ಇರ್ತಾರೆ ಬಿಡಲ್ಲ. ಜೈಲಲ್ಲೂ ನಾನು VIP. ಇಂಡಿಯಾದಲ್ಲಿ ಡ್ರಗ್ಸ್ಗೆ ಎಷ್ಟು ಡಿಮ್ಯಾಂಡ್ ಅಂತ ಗೊತ್ತಾ ನಿಮಗೆ? ಅದಕ್ಕೋಸ್ಕರ ಇಂಡಿಯಾದಲ್ಲಿ ಪ್ರಾವಿಡನ್ ಸ್ಟೋರ್ ನಲ್ಲಿ ಡ್ರಗ್ಸ್ ಸಿಗಲ್ಲ ಆಗಬೇಕು. ದಟ್ ಈಸ್ ಮೈ ಡ್ರೀಮ್, ದಟ್ ಈಸ್ ಮೈ ಮಿಷನ್. ನಿನ್ಗೆ ಏನ್ ಬೇಕು? ಎಷ್ಟು ಕೋಟಿ ಬೇಕು ಕೇಳು. ಬೇಡ, ಕರ್ನಾಟಕದ ಕೊಡ್ತೀನಿ, ತಗೋ. ಡೀಲರ್ಶಿಪ್ ಕೊಡ್ತೀನಿ. ಅದನ್ನ ಬಿಟ್ಟು ಪಬ್ಲಿಕ್ಗೆ ಹೀರೋ ಆಗಬೇಕು ಅನ್ಕೊಂಡ್ರೆ ಅಮೇರಿಕನ್ ಪ್ರೆಸಿಡೆಂಟೇ ಬರ್ಲಿ, ಯಾರೇ ಬರ್ಲಿ, ನನ್ನ ಮುಂದೆ ಫೋಟೋ ತೆಗೆಸ್ಕೊಂಡು ಹೋಯ್ತಾ ಇರಬೇಕು. ಥಾಯ್ಲೆಂಡ್ ಕಿಮಾನ್ ನಲ್ಲಿ ಕೂತ್ಕೊಂಡು ಟ್ವಿಟರ್ ನಲ್ಲಿ ಫೇಸ್ಬುಕ್ ನಲ್ಲಿ ಕಮೆಂಟ್ ಮಾಡ್ಬಿಟ್ರೆ ಇಂಡಿಯಾ ಬದಲಾಗ್ಬಿಡುತ್ತೆ ಅಂತ ಎಲ್ಲ ನೋಡ್ತಿದ್ದಾರೆ. ನೋ ಒನ್ ಕ್ಯಾನ್ ಇಂಡಿಯಾ. ಯಾರಾದ್ರೆ ನನಗೇನು ಮಿಸ್ಟರ್ ಹರ್ಷವರ್ಧನ್, ನೀನು ನಿನ್ನ ಬಗ್ಗೆ ಹೇಳ್ಕೊತೀಯ. ಅದರ ಅವಶ್ಯಕತೆ ನನಗಿಲ್ಲ. ಯಾಕಂದ್ರೆ ನಾನು ಕರ್ನಾಟಕದ ಎಲ್ಲೇ ಹೋದ್ರು ನನ್ನ ಬಗ್ಗೆ ಹೇಳ್ತಾರೆ. ನೀನು ಹಣದಿಂದ ಜನರನ್ನು ಸಂಭಾಷಿಸಿದೀಯ, ಆದರೆ ನಾನು ಪ್ರೀತಿಯಿಂದ ಜನರನ್ನು ಸಂಭಾಷಿಸಿದ್ದೇನೆ. ನಿನ್ನ ಎಲ್ಲ ತಪ್ಪುದೊಂದಿಗೆ ಪುಷ್ಪ ಹಾಕು. ನನ್ನ ಹೆಸರು ಅಜಯ್ ಕುಮಾರ್ ಮಾಲಾ. ಫುಲ್ ಸ್ಟಾಪ್ ಹಾಕ್ತೀನಿ ಅಂತ ಬಂದವರೆಲ್ಲ ದಿಕ್ಕಿಗೆ ದಿಕ್ಕಾಡಿಸಿ ಇದರ ಪರಿಣಾಮ ನೀನು ನಿನ್ನ ಕೆಲಸ ಕಳ್ಕೊಂಡ್ಯಾ. ನನ್ನ ಕೆಲಸ ಅಲ್ಲ ಮಿಸ್ಟರ್ ಹರ್ಷವರ್ಧನ್, ನನ್ನ ಪ್ರಾಣ
ಆ,